ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ವ್ಲಾಗಲ್ಲಿ ನೀವು ನೋಡಿದ್ದೀರಾ, ನಾವು ಬೀಚಿಂದ ಬಂದ ತಕ್ಷಣ ಎಷ್ಟು ಮೋಡ ಹಾಕಿತ್ತು, ಎಷ್ಟು ಮಳೆ ಬರೋ ಥರ ಇತ್ತು ಅಂತ ಹೇಳ್ಬಿಟ್ಟು. ಹಾಗೆ ನಾವು ಬಂದಿದ್ದ ತಕ್ಷಣವೇ ಮಳೆ ಕೂಡ ಜೋರಾಗಿ ಶುರುವಾಯಿತು. ಫ್ರೆಂಡ್ಸ್, ಇವಾಗ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಇನ್ನು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಶ್ ಅಪ್ ಆಗಿ ತುಂಬ ಸುಮಾರು ಹೊತ್ತಾಯಿತು. ಪಾಪು ಆಟ ಆಡ್ಕೊಳ್ತಾ ಇದ್ಲು. ಮಳೆ ಕೂಡ ಬಂತು, ದೂರಿಸಿದೆ ಅಲ್ವಾ, ತುಂಬ ಚೆನ್ನಾಗಿತ್ತು. ಅದೆಲ್ಲ ಆಗ್ಬಿಟ್ಟು ಇವಾಗ ಇನ್ನು ಊಟ ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಇವಾಗ ಟೈಮಿನ 8:15 ಆಯಿತು. ಒಂದು ನಿಧಾನಕ್ಕೆ ಹೋಗ್ಬಿಟ್ಟು ಎಲ್ಲಾದ್ರೂ ಒಂದು ಕಡೆ ಚೆನ್ನಾಗಿ ಊಟ ಮಾಡಿಕೊಂಡು ಬರಬೇಕು. ಆಮೇಲೆ ಪಾಪು ಕೂಡ ನಿದ್ದೆ ಬರೋ ಗೊತ್ತಾಯಿತು. ಹಾಗಾಗಿ ಅವಳು ನೋಡಿ ಸರ್ಕಸ್ ಮಾಡ್ತಾ ಇದ್ದಾಳೆ ನೋಡಿ, ಕಿತಾಪತಿ ಸುಬ್ಬಿ ಏನೆಲ್ಲ ಮಾಡ್ತಾ ಇದ್ದಾಳೆ ಅಂತ. ಪಾಪ ನಾವು ಫ್ರೆಂಡ್ಸ್, ಹಾಗೆ ಇಲ್ಲಿ ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ. ಇವತ್ತು ನಾವೊಂದು ರೂಫ್ ಟಾಪ್ ಡೈನಿಂಗನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ತುಂಬಾ. ಈ ಪ್ಲೇಸ್ ಬಂದು ಈಶಾನ್ಯ ಅಂತ, ಇದು ಸ್ಟ್ರೀಟ್ ಫುಡ್ ಕೆಫೆ ಅಂತ. ತುಂಬ ಚೆನ್ನಾಗಿದೆ. ಕುಂದಾಪುರದಲ್ಲಿ ನಾವು ಮೇನ್ ಸಿಟಿನಲ್ಲೇ ಇರೋದ್ರಿಂದ ತುಂಬ ಬೇಗನೆ ಬಂದ್ವಿ. ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬಾ ಕ್ರೌಡ್ ಇತ್ತು ಮಾತ್ರ, ತುಂಬ ಜನ ಬರ್ತಾಯಿದ್ರು. ಆ್ಯಂಡ್ ಒಂಥರ ಫ್ಯಾಮಿಲಿ ಟೈಮ್ನ ಒಂದು ಫುಡ್ನೊಂದಿಗೆ ಎಂಜಾಯ್ ಮಾಡೋಕ್ಕೆ ಅಂತ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಈ ಕಡೆ ಬರೋರಿದ್ರೆ ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡ್ಬೋದು. ಆ್ಯಂಡ್ ನಂಗೆ ಆ್ಯಂಬಿಯನ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ನಾವು ಒಂದು ಸ್ವಲ್ಪ ಎಲ್ಲ ಆರ್ಡರ್ ಕೂಡ ಮಾಡಿದ್ವಿ. ಸೊ ನಾವು ಕೂಡ ಒಂದಷ್ಟು ಐಟಮ್ಸನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ವಿ. ನಾವು ಟ್ರೈ ಮಾಡಿರೋವಂಥದ್ದು ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಐಸ್ ಕ್ರೀಮ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಇವ್ರದ್ದೇ ಬೇಕ್ ಮಾಡಿರೋಂಥ, ಇಲ್ಲೇ ಬೇಕ್ ಮಾಡಿರೋಂಥ ಕೇಕ್ ಆಗಿರ್ಬೋದು, ಆ ಥರದ್ದೆಲ್ಲ ಪೇಸ್ಟ್ರಿಗಳು ಅದೆಲ್ಲ ಕೂಡ ಇದೆ. ಅದು ಕೂಡ ನೀವು ಟ್ರೈ ಮಾಡ್ಬೋದು. ಐಸ್ ಕ್ರೀಮ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು ಎಲ್ಲನೂ. ನಾವು ತೊಗೊಂಡಿರೋದು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದೆಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಚೆನ್ನಾಗಿ ಒಂದು ನಿದ್ದೆ ಮಾಡಿದ್ವಿ. ಇವಾಗ ಬೆಳಗ್ಗೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವಾಗ ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಇವಾಗ ಎದ್ದಿದ್ದೀನಿ. ಪಾಪು ಮತ್ತು ಇವರು ಇನ್ನೂ ಮಲ್ಕೊಂಡಿದ್ದಾರೆ, ಇನ್ನೂ ಹೇಳ್ಬೇಕು ಅವರು. ನಾನು ಇವಾಗಷ್ಟೇ ಎದ್ದುಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ನೋಡೋಣ ಅಂತ ಹೇಳ್ಬಿಟ್ಟು. ಹೊರಗಡೆ ಎಲ್ಲ ಆಲ್ರೆಡಿ ಟೈಮ್ ಬಂದು 7:30-8 ಗಂಟೆ ಹತ್ರ ಆಯಿತು. ಚೆನ್ನಾಗಿ ನಿದ್ದೆ ಎಲ್ಲ ಆಯಿತು. ಪಾಪು ಕೂಡ ತುಂಬಾ ಸುಸ್ತಾಗಿಬಿಟ್ಟಿತ್ತು. ಅವಳು ಕೂಡ ಆಟ ಆಡಿಬಿಟ್ಟು ಅಷ್ಟೊಂದು ಆಟ ಆಡ್ತಿರ್ಲಿಲ್ಲ ಅಂತು. ಹಾಗೆ ಇವಾಗ ಸ್ವಲ್ಪ ಹೊತ್ತಿಲ್ಲಿ ಇದ್ದೀನಿ. ತುಂಬ ಖಾಲಿ ಇದೆ. ಇವಾಗ ಯಾರೂ ಇಲ್ಲ ಬೀಚಲ್ಲಿ. ಹೋಗೋಣ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವ್ರು ಇನ್ನೂ ಎದ್ದಿಲ್ಲ, ಬಟ್ ಹೋಗ್ಬೋದು ಇಲ್ಲ ಅಂತ ಅಲ್ವಾ, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಬನ್ನಿ ಸ್ವಲ್ಪ ಹೊತ್ತು ಇನ್ನು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವು ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇಲ್ಲೇ ಕೊಡೋದ್ರಿಂದ ಸೊ ಇಲ್ಲೇ ನಮಗೆ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇನ್ನು ಫ್ರೆಶ್ ಅಪ್ ಆಗಿ ಹೋಗಬೇಕು ಹೊರಗಡೆ. ಸರಿ, ಆಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾವಿಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ನಿಮಗೆ ಹೊರಗಡೆ ಎಲ್ಲ ನೋಡಿಕೊಂಡು ತಿಂಡಿ ತಿನ್ಬೋದು. ಒಂಥರ ಚೆನ್ನಾಗಿರುತ್ತೆ ನೋಡಿ, ಓಪನ್ ಸ್ಪೇಸ್ ಇರೋದ್ರಿಂದ ಒಂಥರ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ. ಈ ಬೀಚ್ ಸೈಡ್ ಗೊತ್ತಲ್ವಾ ಎಷ್ಟು ಚೆನ್ನಾಗಿ ಗಾಳಿ ಇರುತ್ತೆ ಅಂತ. ಬೆಳಗ್ಗೆನೇ ಸಕ್ಕದ ಗಾಳಿ ಕೂಡ ಬೀಸ್ತಾ ಇತ್ತು. ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಅಂತಂದರೆ ನಿಮ್ಗೆ ಏನೇನು ಸಿಗುತ್ತೆ ಅಂತಂದರೆ, ಒಂದು ಫ್ರೂಟ್ ಬೌಲ್ ಇರುತ್ತೆ, ಅದ್ರ ಜೊತೆಗೆ 2 ತಿಂಡಿಗಳಿರುತ್ತೆ. ಸೊ ನಾವು ಇದ್ದಾಗ ಇದು ಒಂದು ಮಸಾಲೆ ದೋಸೆ ಇತ್ತು, ಅದ್ರ ಜೊತೆಗೆ ಟೊಮೆಟೊ ಬಾತ್ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ಟೇಸ್ಟ್ ನೋಡೋಣ ಅಂತ ಎಲ್ಲನೂ ತಗೊಂಡ್ವಿ, ನಮ್ಗೆ ಏನೇನು ಬೇಕು ಅದು. ಹಾಗೆ ಟೇಸ್ಟ್ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು. 2 ಕೂಡ ಅಷ್ಟೇ, ಮಸಾಲೆ ದೋಸೆ ಆಗಿರ್ಬೋದು, ಟೊಮೆಟೊ ಬಾತ್ ಆಗಿರ್ಬೋದು, 2 ತುಂಬಾ ರುಚಿಯಾಗಿ ಚೆನ್ನಾಗಿತ್ತು. ಕಾಫಿ ಕೂಡ ತೊಗೋಬೋದು, ಕಾಫಿ, ಟೀ, ಕಷಾಯ ಆ ಥರ ಎಲ್ಲನೂ ಹೇಳಿದರು. ಸೊ ನಿಮ್ಗೆ ಏನೇನು ಬೇಕು ಅದನ್ನು ನೀವು ತೊಗೊಳ್ಬೋದು. ತಿರ್ಗಾ ಇವಾಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಇವಳು ನೋಡಿ ಸಿಕ್ಕಿರೋ ಹೂವಿನ ಬೀಜ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾಳೆ. ನಮ್ಮ ಮನೆಯಲ್ಲಿರೋ ಒಂದು 20% ಹೂವಿನ ಗಿಡಗಳೆಲ್ಲ ಈ ಥರ ಕಲೆಕ್ಟ್ ಮಾಡಿರೋದೇ ಇರೋದು. ಎಂಥದ್ದು ನವಿಲೋಳು ನೋಡಿ. ಬ್ರೇಕ್ಫಾಸ್ಟ್ ಮಾಡಿ ಇಬ್ರಿಗೆ ಎನರ್ಜಿ ಬಂದಿದೆ. ಇಲ್ಲಾಂದರೆ ರೂಮಲ್ಲಿ ಹೂ ಅಂತ ಇದ್ರು, ಸೌಂಡೇ ಇರಲಿಲ್ಲ, ಮಾತಾಡುವಾಗ ವಾಯ್ಸೇ ಇರಲಿಲ್ಲ. ಇವಾಗ ಫುಲ್ ಎನರ್ಜಿ. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ಹಾಗೇನೆ ಸುಮ್ಮನೆ ಇವಾಗ ಒಂದು ಸಲ ಬೀಚ್ ಎದುರುಗಡೆ ಹೋಗ್ಬಿಟ್ಟು ನಾವು ಚೆಕ್ಔಟ್ ಆಗೋದೆ.
ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಡೈರೆಕ್ಟಾಗಿ ಬೀಚ್ ಹತ್ರ ಬಂದಿದ್ದೀವಿ. ಸುಮ್ಮನೆ ಚೆನ್ನಾಗಿರುತ್ತೆ ಬೆಳಗಿನ ಬಿಸಿಲಲ್ಲಿ ಬೀಚ್ ಹತ್ರ ನಿಂತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಸ್ವಲ್ಪ ಹೊತ್ತು. ಇನ್ನೇನೋ ಮನೆ ಕೂಡ ಹೊರಡ್ತೀವಿ, ಅದಕ್ಕೋಸ್ಕರ ಒಂದ್ಸರಿ ಬಂದುಬಿಟ್ಟು ಹೋಗೋಣ ಅಂತ. ತುಂಬ ಚೆನ್ನಾಗಿ ಅನಿಸುತ್ತೆ ಆಯಿತಾ ಫ್ರೆಂಡ್ಸ್. ಬೀಚ್ ಅಂದರೆ ನನಗೆ ಏನೋ ಇಷ್ಟ, ತುಂಬ ತುಂಬ ಇಷ್ಟ ಆಗುತ್ತೆ. ಆ ಅಲೆಗಳನ್ನು ನೋಡೋದೇ ನನ್ನ ಖುಷಿ ಅಂತ ಹೇಳ್ಬೋದು. ಆ್ಯಂಡ್ ನೀವು ಕೂಡ ತುಂಬ ಕಮೆಂಟ್ ಎಲ್ಲ ಮಾಡಿದ್ದೀರ, ನನಗೂ ಬೀಚ್ ಇಷ್ಟ ಆ್ಯಂಡ್ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಖುಷಿ ಆಯಿತು ನಿಮ್ಮೆಲ್ಲ ಕಮೆಂಟ್ಸ್ ಎಲ್ಲ ನೋಡಿ. ಕಮೆಂಟ್ಸ್ಗೆ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿದೆ, ಬಿಕಾಸ್ ನನಗೊಂದಷ್ಟು ಕೆಲಸಗಳು ಅದು ಇದು ಅಂತ ಆಗಿಬಿಟ್ಟು ನನಗೆ ಟೈಮೇ ಆಗ್ತಾಯಿಲ್ಲ. ಒಂದೊಂದು ಸಲ ರಿಪ್ಲೈ ಮಾಡೋಣ ಅಂತ ಕೂತಿರ್ತೀನಿ, ಬಟ್ ಆವಾಗ ಪಾಪು ಬರ್ತಾಳೆ, ಮೊಬೈಲ್ ಬೇಕು ಅಂತ ಹೇಳಿದೆ, ಈ ಥರ ಎಲ್ಲ ಆಗುತ್ತೆ. ಹಾಗೆ ನಾನು ಆದಷ್ಟು ಅವಳು ನಿದ್ದೆ ಮಾಡ್ಕೊಂಡಿರೋ ಟೈಮಲ್ಲೆಲ್ಲ ವೀಡಿಯೋಗೆ ನೀವೇನು ಕಮೆಂಟ್ ಮಾಡಿರ್ತೀರ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಒಂದು ಸ್ವಲ್ಪ ಲೇಟ್ ಆದ್ರೂ ನೀವು ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಲ್ವ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ರಿಪ್ಲೈ ಕೊಡ್ತಾ ಇರ್ತೀನಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಅಲೆಗಳು ಕಾಣಿಸ್ತಾ ಇದೆ ಅಲ್ವಾ. ಆ್ಯಂಡ್ ಇನ್ನೂ ಒಂದೇನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಕಪ್ಪೆ ಚಿಪ್ಪುಗಳು ಬಂದಿದೆ ಅಂತ. ನಾವು ನಿನ್ನೆ ಸಂಜೆ ಹೊತ್ತು ನೋಡಬೇಕಂದ್ರೆ ಒಂದು ಚೂರೂ ಇರಲಿಲ್ಲ, ಫುಲ್ ಖಾಲಿ ಖಾಲಿ ಇತ್ತು. ಬಟ್ ಒಂದೇ ನೈಟಲ್ಲಿ ಎಷ್ಟೊಂದು ಕಪ್ಪೆ ಚಿಪ್ಪುಗಳೆಲ್ಲ ಸಮುದ್ರದ ದಡಕ್ಕೆ ಬಂದಿತ್ತು. ತುಂಬ ತುಂಬ ಕ್ಯೂಟ್ ಆಗಿರೋ ಚೆನ್ನಾಗಿರೋದೆಲ್ಲ ಇತ್ತು. ಅದೇ ನಾನು ಹೇಳ್ತಾ ಇದ್ದಿದ್ದು ಹೆಂಗೆ ಅಂತ ಹೇಳ್ಬಿಟ್ಟು. ಯಾರಿಗಾದ್ರೂ ಇದ್ರ ರೀಸನ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಮೋಸ್ಟ್ಲಿ ನೈಟ್ ಟೈಮಲ್ಲಿ ಕಪ್ಪೆ ಚಿಪ್ಪಿಂದ ಹುಳುಗಳೆಲ್ಲ ಹೊರಗಡೆ ಬರುತ್ತೆ, ಹಂಗಾಗಿ ಏನೋ ನನಗಷ್ಟಾಗಿ ಐಡಿಯಾ ಇಲ್ಲ ಏನು ಅಂತ. ಬಟ್ ನೋಡಿ ಎಷ್ಟು ರಾಶಿ ಇದೆ ಅಂತಂದರೆ, ನಿನ್ನೆ ಅಂತೂ ನಾವು ಸಂಜೆ ಹೊತ್ತು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಆಟ ಆಡ್ತಾ ಇರಬೇಕಂದ್ರೆ ಒಂದೇ ಇರಲಿಲ್ಲ. ಬಟ್ ಇವಾಗ ಫುಲ್ಲು ಇತ್ತು, ಉದ್ದಕ್ಕೆ ರಾಶಿ ಇತ್ತು. ಹಾಗೆ ನೋಡ್ತಾ ಇದ್ವಿ. ಹಾಗೆ ಅಲೆಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಶಿಪ್ಪು ಬೋಟೆಲ್ಲ ಕಾಣಿಸ್ತಾ ಇದೆ, ದೂರದಲ್ಲಿ ಕಾಣಿಸುತ್ತೆ. ಹಾಗೆ ಇನ್ನೇನು ಮನೆಗೆ ವಾಪಸ್ ಹೊರಡೋದು ಅಷ್ಟೇನೆ. ತುಂಬ ತುಂಬ ಚೆನ್ನಾಗಿತ್ತು ಮಾತ್ರ ಈ ಟೈಮ್ ಅಂತೂ. ಫ್ರೆಂಡ್ಸ್, ಇವಾಗ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬೀಚ್ ಹತ್ರ ಬಂದಿದ್ದೀವಿ. ಯಾರು ಇಲ್ಲ, ನಾವು ಮಾತ್ರನೇ ಇರೋದಿಲ್ಲಿ. ಬೀಚ್ ಹತ್ರ ಯಾರೂ ಬಂದಿಲ್ಲ. ಸಕ್ಕತ್ತಾಗಿದೆ. ಇವಾಗ ಇನ್ನು ಬಿಸಿಲು ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ರೂಮ್ಗೆ ಹೋಗಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇದೆ, ಅದನ್ನೆಲ್ಲ ಸ್ವಲ್ಪ ಪ್ಯಾಕ್ ಮಾಡಿಬಿಟ್ಟು ಮತ್ತೆ ಚೆಕ್ಔಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಟೈಮ್ ಬಂದು 1 ಗಂಟೆವರೆಗೂ ಇದೆ ನನಗೆ ಚೆಕ್ಔಟ್ ಟೈಮು. ಬಟ್ ನಾವು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಬಿಸಿಲಿಗೇನು ಬೀಚೆಲ್ಲ ಆಡೋಕ್ಕಂತೂ ಆಗಲ್ಲ, ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ತಾ ನೋಡಬೇಕು. ನನ್ನ ಪಾಪು ಕೂಡ ಕರೆಕ್ಟಾಗಿ ತಿಂಡಿ ಮಾಡ್ಕೊಂಡಿಲ್ಲ, ಅವಳಿಗೆನ ತಿನ್ನಿಸ್ಬೇಕು. ಹಾಗೆ ನೋಡೋಣ ಬನ್ನಿ, ಇವಾಗ ಹೋಗೋಣ. ಅವಳು ಜಸ್ಟ್ ಫ್ರೂಟ್ಸ್ ಮಾತ್ರ ತಿನ್ಕೊಂಡ್ಳು, ದೋಸೆ ಅದೇನು ಬೇಡ ಅಂತಂದು. ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗೆಲ್ಲರೂ ಅವ್ಳಿಗೆ ಒಂದು ಸ್ವಲ್ಪ ಏನಾದ್ರು ತೊಗೊಂಡು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಚೆನ್ನಾಗಿತ್ತು, ಬಂದಿದ್ದು ಖುಷಿ ಆಯಿತು, ಒಂಥರ ರಿಲ್ಯಾಕ್ಸಿಂಗ್ ಆಗಿ ಚೆನ್ನಾಗಿತ್ತು. ಬನ್ನಿ, ವ್ಲಾಗನ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು. ಫ್ರೆಂಡ್ಸ್, ನಾವಂತೂ ಇಲ್ಲಿ ಬಂದು ತುಂಬ ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಮಸ್ಟ್ ನೀಡೆಡ್ ಬ್ರೇಕ್ ಅನ್ನೋ ಥರ ಆಗಿತ್ತು. ತುಂಬ ಕೆಲಸ ಅದು ಇದು ಅಂತ ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಡ್ತಾ ಇದ್ರು. ಹಾಗಾಗಿ ಅವ್ರಿಗೂ ಅಷ್ಟೇ ಒಂದು ಬ್ರೇಕ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಈ ಥರ ಹೊರಗಡೆ ಬಂದಾಗ ನಮಗೋಸ್ಕರ ಅಂತ ಒಂದಷ್ಟು ಟೈಮನ್ನು ನಾವು ಸ್ಪೆಂಡ್ ಮಾಡ್ಬೋದು. ಅದು ತುಂಬ ಪ್ರೀಷಿಯಸ್ ಆಗಿರುತ್ತೆ ನನ್ನ ಪ್ರಕಾರ. ನಾವು ತುಂಬ ಒಳ್ಳೆ ಕ್ವಾಲಿಟಿ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ಬರ್ತಾ ನಾನೇನು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ. ನಾವು ಮನೆಗೆ ಆಲ್ಮೋಸ್ಟ್ 1 ಗಂಟೆ ಹಂಗೆ ರೀಚ್ ಆಗಿದ್ವಿ ಮಧ್ಯಾಹ್ನನೇ. ಮಧ್ಯಾಹ್ನ ಮನೆಗೆ ಬಂದೇ ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮತ್ತೆ ಸಂಜೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಾರ್ಡನ್ ಕ್ಲೀನಿಂಗ್ ಅದು ಇದು ಕೆಲಸಗಳೆಲ್ಲ ಇತ್ತು, ಅದನ್ನು ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ತಾವರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಕ್ಸ್ಟ್ರಾ ಎಲೆಗಳನ್ನೆಲ್ಲ ತೆಗಿತಾ ಇದ್ದರೆ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇರುತ್ತೆ. ಈ ನೈದಿಲೆ ಎಸ್ಪೆಷಲಿ, ಬೇರೆ ತಾವರೆಗೆಲ್ಲ ಏನು ಈ ಥರ ಮಾಡಬೇಕಾಗೋ ಅವಶ್ಯಕತೆ ಇಲ್ಲ. ಬಟ್ ನೈದಿಲೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಲೆಗಳಿದ್ರೆ ಹೂ ಚೆನ್ನಾಗಿ ಬಿಡಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ಹಾಗೆ ಮೊನ್ನೆ ನಾನು ಮತ್ತು ಪಾಪು ಸೇರಿಕೊಂಡು ಇಲ್ಲೆಲ್ಲ ಸಿಗುಂಬಳಕಾಯಿ ಬೀಜಗಳನ್ನೆಲ್ಲ ಹಾಕಿದ್ವಿ ಅಲ್ವಾ. ಅದು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದು ಇಷ್ಟು ದೊಡ್ಡ ಗಿಡ ಆಗಿದೆ ಇವಾಗ. ಸೊ ಇನ್ನೊಂದು ಸ್ವಲ್ಪ ದೊಡ್ಡದಾದ ನಂತರ ಅದನ್ನು ನೆಡಬೇಕು ಚೆನ್ನಾಗಿ. ಎಲ್ಲಾದರೂ ಚೆನ್ನಾಗಿ ಬಂದರೆ ಅದನ್ನು ಶೇರ್ ಮಾಡ್ತೀನಿ ನಾನು. ಓಕೆನಾ, ನೋಡಿ ಈ ಥರ ಬಂದಿದೆ ಇವಾಗ ಸದ್ಯಕ್ಕೆ. ಆ್ಯಂಡ್ ಸ್ವಲ್ಪ ಕ್ಲೀನಿಂಗ್ ಮಾಡಿದ್ದಾಯಿತು. ಇನ್ನೇನಿದ್ರು ಒಂದು ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡು ಆಮೇಲೆ ಕೆಳಗಡೆ ಹೋಗೋದು. ಪಾಪು ನಿದ್ದೆ ಮಾಡ್ತಾಯಿದ್ಲು, ಅವಳು ಕೂಡ ಸುಸ್ತಾಗಿತ್ತು ಟ್ರಾವೆಲೆಲ್ಲ ಮಾಡಿ. ಹಾಗಾಗಿ ಅವಳು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು ಅಂತ ಹೇಳ್ಬಿಟ್ಟು ನಾನು ಮೇಲೆಗಡೆ ಬಂದಿದ್ದೆ. ನಾನು ಅಷ್ಟೇ ಸ್ವಲ್ಪ ನಿದ್ದೆ ಮೂಡಲ್ಲೇ ಹಂಗೆ ಇದ್ದೆ. ಗೊತ್ತಲ್ವ, ಈ ಥರ ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದ್ವಿ ಅಂತಂದರೆ ಮತ್ತೆ ನಮ್ಮ ರೆಗ್ಯುಲರ್ ರೊಟೀನ್ಗೆ ಫಿಕ್ಸ್ ಆಗೋಕ್ಕೆ ಮತ್ತೆ ಒಂದು ಸ್ವಲ್ಪ ಟೈಮ್ ತೊಗೊತೀವಿ. ಬಿಕಾಸ್ ಅದೇ ಮೂಡಲ್ಲಿ ಅದೇ ಹ್ಯಾಂಗೋವರಲ್ಲಿ ಇರ್ತೀವಿ ಅನ್ನೋ ಥರ ಹಾಗೆ ಆಗಿಬಿಟ್ಟಿತ್ತು ನನಗೂ. ಹಾಗೆ ವೆದರ್ ಕೂಡ ಅಷ್ಟೇ ಒಂಥರ ಮೋಡ ಇತ್ತು. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಒಂಥರ ಕತ್ಲೆ ಅನಿಸೋ ಥರ ಇದೆ.
ಆ್ಯಂಡ್ ಇದಾಗಿತ್ತು ನೋಡಿ ನಮ್ಮ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.